ನಾವೆಲ್ಲರೂ ಕೂಡ ಹಾರೈಸಬೇಕು. ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು ವಿಶ್ವದಲ್ಲಿ ಭಾರತವನ್ನು ವಿಶ್ವಗುರು ಮಾಡೋಕ್ಕೋಸ್ಕರವಾಗಿ ಏನು ಹೊರಟಿದ್ದಾರೋ ಅವರಿಗೆ ಜಯವಾಗಬೇಕು. ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿಗಳು ಆಗಬೇಕು ಅಂತೇಳಿ ತಮ್ಮೆಲ್ಲರೂ ಕೂಡ ಅಭಿಪ್ರಾಯವನ್ನು ವ್ಯಕ್ತಪಡಿಸಬೇಕಾಗಿದೆ. ನಿಮ್ಮೆಲ್ಲರೂ ಕೂಡ ಇವತ್ತು ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಏನಿವತ್ತು ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ 72 ವರ್ಷಗಳ ಭಾರತ ಒಂದು ಕಡೆ ಆದ್ರಿಗಿನ 5 ವರ್ಷಗಳ ಭಾರತ ಹೆಂಗಿದೆ ಅಂತೇಳಿ ತಾವೆಲ್ಲರೂ ಕೂಡ ಸಮತೋಲನೆಯನ್ನು ಮಾಡಿ ನೋಡ್ಕೋಬೇಕಾಗಿದೆ. ದೇಶದಲ್ಲಿದ್ದಂತ ಪ್ರತಿಯೊಬ್ಬ ಹುಡುಗನ ಕೇಳ್ರಿ, ಯಾರಿಗೆ ಓಟ್ ಹಾಕ್ತೀರಿ ಅಂದ್ರಿಗಿನ ನರೇಂದ್ರ ಮೋದಿಜಿಯವ್ರು ಓಟ್ ಹಾಕ್ತಿವಿ, ನರೇಂದ್ರ ಮೋದಿಜಿಯವ್ರಿಗೆ ಓಟ್ ಹಾಕ್ತಿವಿ. ಪ್ರತಿಯೊಬ್ಬ ಅಜ್ಜನ ಕೇಳ್ರಿ, ನರೇಂದ್ರ ಮೋದಿಜಿಯವ್ರು ಓಟ್ ಹಾಕ್ತಿವಿ. ಯಾರನ್ನ ಕೇಳ್ರಿ, ನರೇಂದ್ರ ಮೋದಿಜಿಯವರಿಗೆ ಭಾರತೀಯ ಜನತಾ ಪಾರ್ಟಿ ಓಟ್ ಹಾಕ್ತೀವಿ ಅಂತೇಳಿ ಪ್ರತಿಯೊಬ್ಬರು ಕೂಡ ಸಾರಿ ಹೇಳ್ತಾ ಇದಾರ. ಇವತ್ತು ನಿನ್ನೆ ಮೊನ್ನೆ ಒಂದು ಸಮೀಕ್ಷೆಗಳು ಬಂದಿದಾವೆ. ನಿನ್ನೆ ಮೊನ್ನೆ ಸಮೀಕ್ಷೆಗಳು ಇವತ್ತು ಅಮೆರಿಕನ್ ಅಂತ ಸೆಂಟ್ರಲ್ ಇಂಟೆಲಿಜೆನ್ಸಿ ಅನ್ನಂತದ್ದು ಒಂದು ಸರ್ವೆ ಮಾಡಿದಂತ ಟೈಮಲ್ಲಿ ಗರಿಷ್ಠ ಅಂದ್ರಿಗಿನ ಅಮೆರಿಕ ಮಾಡಿದಂತ ಸೆಂಟ್ರಲ್ ಇಂಟೆಲಿಜೆನ್ಸಿ ಮಾಹಿತಿಯಲ್ಲಿ ಇವತ್ತು ಸುಮಾರಾಗಿ ಗರಿಷ್ಠ 323 ಸ್ಥಾನಗಳು ಬರ್ತಾವ ಅಂದೇಳಿ, ಇಲ್ಲಾಂದ್ರೆ 380 ಸ್ಥಾನಗಳು ಬರ್ತಾವೆ ಅಂದೇಳಿ ಇಂಟೆಲಿಜೆನ್ಸಿ ರಿಪೋರ್ಟ್ ಕೊಟ್ಟಂತ ವರದಿಯಲ್ಲಿ ಇವತ್ತು ಸಮೀಕ್ಷೆಗಳಲ್ಲಿ ಅಮೆರಿಕ ಮಾಡಿದಂತ ಸಮೀಕ್ಷೆಗಳು ಕೂಡ ಬಂದಿದೆ. ಬೇರೆ ಬೇರೆ ರಾಷ್ಟ್ರಗಳೆಲ್ಲ ಕೂಡ ಮಾಡ್ತಾ ಇದೆ. ಇವತ್ತು ಭಾರತದಲ್ಲಿ ದೇಶದ ಪ್ರಧಾನಮಂತ್ರಿ ಗೆಲ್ಲಿತಾರೆ ಅಂತೇಳಿ ಎಲ್ಲಾ ಸಮೀಕ್ಷೆಗಳು ಬೇರೆ ಬೇರೆ ರಾಷ್ಟ್ರಗಳು ಮಾಡಿದ್ರೆ, ಎಲ್ಲಾ ರಾಷ್ಟ್ರಗಳು ಮಾಡಿದಂತ ಸಮೀಕ್ಷೆದಲ್ಲಿ ನರೇಂದ್ರ ಮೋದಿಜಿಯವರು ಇನ್ನೊಂದು ಸಾರಿ ಪ್ರಧಾನಮಂತ್ರಿಗಳು ಆಗ್ತಾರೆ ಅಂತ ಸಮೀಕ್ಷೆಗಳು ಕೂಡ ಬರ್ತಾ ಇದಾವೆ. ನಾವೆಲ್ಲರೂ ಕೂಡ ಹಾರೈಸಬೇಕು. ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು ವಿಶ್ವದಲ್ಲಿ ಭಾರತವನ್ನು ವಿಶ್ವಗುರು ಮಾಡೋಕ್ಕೋಸ್ಕರವಾಗಿ ಏನು ಹೊರಟಿದ್ದಾರೋ ಅವರಿಗೆ ಜಯವಾಗಬೇಕು. ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿಗಳು ಆಗಬೇಕು ಅಂತೇಳಿ ತಮ್ಮೆಲ್ಲರೂ ಕೂಡ ಅಭಿಪ್ರಾಯವನ್ನು ವ್ಯಕ್ತಪಡಿಸಬೇಕಾಗಿದೆ. ನಿಮ್ಮೆಲ್ಲರೂ ಕೂಡ ಇವತ್ತು ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಏನಿವತ್ತು ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ 72 ವರ್ಷಗಳ ಭಾರತ ಒಂದು ಕಡೆ ಆದ್ರಿಗಿನ 5 ವರ್ಷಗಳ ಭಾರತ ಹೆಂಗಿದೆ ಅಂತೇಳಿ ತಾವೆಲ್ಲರೂ ಕೂಡ ಸಮತೋಲನೆಯನ್ನು ಮಾಡಿ ನೋಡ್ಕೋಬೇಕಾಗಿದೆ. ದೇಶದಲ್ಲಿದ್ದಂತ ಪ್ರತಿಯೊಬ್ಬ ಹುಡುಗನ ಕೇಳ್ರಿ, ಯಾರಿಗೆ ಓಟ್ ಹಾಕ್ತೀರಿ ಅಂದ್ರಿಗಿನ ನರೇಂದ್ರ ಮೋದಿಜಿಯವ್ರು ಓಟ್ ಹಾಕ್ತಿವಿ, ನರೇಂದ್ರ ಮೋದಿಜಿಯವ್ರಿಗೆ ಓಟ್ ಹಾಕ್ತಿವಿ. ಪ್ರತಿಯೊಬ್ಬ ಅಜ್ಜನ ಕೇಳ್ರಿ, ನರೇಂದ್ರ ಮೋದಿಜಿಯವ್ರು ಓಟ್ ಹಾಕ್ತಿವಿ. ಯಾರನ್ನ ಕೇಳ್ರಿ, ನರೇಂದ್ರ ಮೋದಿಜಿಯವರಿಗೆ ಭಾರತೀಯ ಜನತಾ ಪಾರ್ಟಿ ಓಟ್ ಹಾಕ್ತೀವಿ ಅಂತೇಳಿ ಪ್ರತಿಯೊಬ್ಬರು ಕೂಡ ಸಾರಿ ಹೇಳ್ತಾ ಇದಾರ. ಇವತ್ತು ನಿನ್ನೆ ಮೊನ್ನೆ ಒಂದು ಸಮೀಕ್ಷೆಗಳು ಬಂದಿದಾವೆ. ನಿನ್ನೆ ಮೊನ್ನೆ ಸಮೀಕ್ಷೆಗಳು ಇವತ್ತು ಅಮೆರಿಕನ್ ಅಂತ ಸೆಂಟ್ರಲ್ ಇಂಟೆಲಿಜೆನ್ಸಿ ಅನ್ನಂತದ್ದು ಒಂದು ಸರ್ವೆ ಮಾಡಿದಂತ ಟೈಮಲ್ಲಿ ಗರಿಷ್ಠ ಅಂದ್ರಿಗಿನ ಅಮೆರಿಕ ಮಾಡಿದಂತ ಸೆಂಟ್ರಲ್ ಇಂಟೆಲಿಜೆನ್ಸಿ ಮಾಹಿತಿಯಲ್ಲಿ ಇವತ್ತು ಸುಮಾರಾಗಿ ಗರಿಷ್ಠ 323 ಸ್ಥಾನಗಳು ಬರ್ತಾವ ಅಂದೇಳಿ, ಇಲ್ಲಾಂದ್ರೆ 380 ಸ್ಥಾನಗಳು ಬರ್ತಾವೆ ಅಂದೇಳಿ ಇಂಟೆಲಿಜೆನ್ಸಿ ರಿಪೋರ್ಟ್ ಕೊಟ್ಟಂತ ವರದಿಯಲ್ಲಿ ಇವತ್ತು ಸಮೀಕ್ಷೆಗಳಲ್ಲಿ ಅಮೆರಿಕ ಮಾಡಿದಂತ ಸಮೀಕ್ಷೆಗಳು ಕೂಡ ಬಂದಿದೆ. ಬೇರೆ ಬೇರೆ ರಾಷ್ಟ್ರಗಳೆಲ್ಲ ಕೂಡ ಮಾಡ್ತಾ ಇದೆ. ಇವತ್ತು ಭಾರತದಲ್ಲಿ ದೇಶದ ಪ್ರಧಾನಮಂತ್ರಿ ಗೆಲ್ಲಿತಾರೆ ಅಂತೇಳಿ ಎಲ್ಲಾ ಸಮೀಕ್ಷೆಗಳು ಬೇರೆ ಬೇರೆ ರಾಷ್ಟ್ರಗಳು ಮಾಡಿದ್ರೆ, ಎಲ್ಲಾ ರಾಷ್ಟ್ರಗಳು ಮಾಡಿದಂತ ಸಮೀಕ್ಷೆದಲ್ಲಿ ನರೇಂದ್ರ ಮೋದಿಜಿಯವರು ಇನ್ನೊಂದು ಸಾರಿ ಪ್ರಧಾನಮಂತ್ರಿಗಳು ಆಗ್ತಾರೆ ಅಂತ ಸಮೀಕ್ಷೆಗಳು ಕೂಡ ಬರ್ತಾ ಇದಾವ.